ಹಾಂ ಸರ್, ಗುಡ್ ಆಫ್ಟರ್ನೂನ್ ಸರ್. ಹಾಂ ಸರ್, ಹೇಳಿ ಸರ್. ಅದೇ ಸರ್ ನಿಮ್ಮದು ಕೆಲಸಕ್ಕೆ ಆಫರ್ ಆಗಿದೆ. ಮುಂಚೆ ಬಂದು ಕೆಲಸ ಮಾಡಿದ್ದಲ್ಲ ಇಲ್ಲಿ. ಅದಕ್ಕೆ ಇಂಟ್ರೆಸ್ಟ್ ಇದೆ, ಬರ್ತೀರಾ ನೀವು? ಹಾಂ, ಹಲೋ. ಹೇಳಿ ಸರ್. ಅದೇ ಬರ್ತೀರಾ ಈಗ? ಅದು ಮುಂಚೆ ನೀವು 2 ಮಂತ್ಸ್ ಮಾಡಿದ್ರಲ್ಲ, ಹ್ಞೂ ಸರ್ ಮಾಡಿದ್ದೆ. ಅವಾಗ ನಿಮ್ಗೆ ಆಫರ್ ಆಗಿ ಪ್ರಮೋಟೆಡ್ ಆಗಿದೆ ಮುಂದಕ್ಕೆ. ಅದಕ್ಕೆ ನೀವು ಕೆಲ್ಸಕ್ಕೆ ಬರ್ತೀರಾ ಈಗ? ಹ್ಞೂ ಸರ್ ಬರ್ತೀನಿ. ಪ್ರಮೋಷನ್ ಮೇಲೆ ನೆಕ್ಸ್ಟ್ ಸ್ಟೇಜ್ಗೆ ನಿಮ್ಗೆ ಸಿಕ್ಕಿದೆ. ನೀವು ಬರ್ತೀರಾ ಏನೋ ಈಗ ಅಂತ? ಬರ್ತೀನಿ ಸರ್. ಅಲ್ಲ ಸರ್, ಬರ್ತೀರಾ ಅಂತಲ್ಲ, ಕನ್ಫರ್ಮ್ ಮಾಡಬೇಕು, ಅದಕ್ಕೆ ನಾವು. ಹೌದಾ? ಸರಿ ಸರ್ ಬರ್ತೀನಿ. ಹಲೋ ಸರ್ ಬರ್ತೀನಿ ಸರ್. ಹೌದಾ? ಯಾವಾಗ ಬರ್ತೀರಾ ಸರ್ ಈಗ? ಈಗ ಬರೋಕ್ಕಾಗುತ್ತೆ? ಮಂಡೇ ಮಂಡೇ ಬರ್ತೀವಿ. ಇವತ್ತು ಭಾನುವಾರ ಅಲ್ಲ ಸರ್? ಇಲ್ಲ, ಭಾನುವಾರ ಅಂದ್ರೆ ನಾವು ಓಪನಿಂಗ್ ಇದೆ ಇವತ್ತು, ಅದಕ್ಕೆ. ಓಪನಿಂಗ್ ಇರೋ ಮಂಡೇ ಬರ್ತೀವಿ ಸರ್. ಅಲ್ಲ, ಈಗ ಓಪನಿಂಗ್ ಇದೆಯಲ್ಲ, ಓಪನಿಂಗ್ಸ್ ಇರೋದನ್ನ ಫುಲ್ಫಿಲ್ ಮಾಡ್ತೀವಿ, ಅದಕ್ಕೆ ಸರ್. ಇವತ್ತೆಲ್ಲ ಹೊರಗಡೆ ಹೋಗಿದ್ವಿ ನಾವು, ಇಲ್ಲ ಮನೆ ಹತ್ರ. ಹೌದಾ? ಮತ್ತೆ ಆಗ ನೀವು ನಿಮ್ಮ ಜಾಯ್ನಿಂಗ್ ನಿಮ್ಮ ಇದರಲ್ಲಿ ಬ್ಯಾಚಲ್ಲಿ ಇವ್ರಿದ್ರು ಆದರ್ಶ್. ಹಾಂ ಸರ್ ಹೇಳಿ ಸರ್. ಆದರ್ಶ. ಅವರು ಬರ್ತಾರಾ? ಹ್ಞೂ ಸರ್ ಅವರು ಬರ್ತಾರೆ. ಹೌದಾ? ಅದಕ್ಕೆ ಸರ್, ನಾಳೆ ಎಷ್ಟೊತ್ತು ಬರ್ತೀರಾ ಸರ್? ಸರ್ ನಾವು ಬೆಳಗ್ಗೆ ಬರ್ತೀವಿ ಸರ್. ಬೆಳಿಗ್ಗೆ ಎಲ್ಲ ಕನ್ಫರ್ಮ್ ಮಾಡ್ಬೇಕು, ಯಾಕಂದ್ರೆ ನಾನು ಇವಾಗ ಇಲ್ಲಿ ಮೇಲ್ ಮಾಡಿರ್ತೀನಿ ಅದಕ್ಕೆ ಮೇಲೆ. ಹ್ಞೂ ಸರ್ ಬರ್ತೀವಿ. ಇಲ್ಲಿ 9 ಗಂಟೆಗೆ ಅವ್ರು ಕೇಳ್ಬಿಟ್ಟು ಹಂಗೆ ಬರ್ತೀವಿ ಸರ್. 9 ಗಂಟೆಗಾ? ಇಲ್ಲಾಂದ್ರೆ ಇವಾಗ ಫೋನ್ ಮಾಡ್ತೀವಿ ಸರ್, ಹಂಗೆ ಕಾನ್ಫಿಡೆನ್ಸ್ ಕಾಲ್ ಹಾಕ್ತೀನಿ. ಓಕೆ, ಕಾನ್ಫಿಡೆನ್ಸ್ ಹಾಕಿ. The person you are speaking with has put your call on hold. ಹಲೋ. ಹೇಳಿ ಸರ್. ಹಾಂ ಸರ್, ಯಾರು ಮಾತಾಡ್ತಿರೋದು? ಆದರ್ಶ್. ಹಾಂ ಸರ್, ಅದೇ ಸರ್, ಕೆಲಸಕ್ಕೆ ಇವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹಾಂ. ನಿಮ್ಗೆ ಆಫರ್ ಆಗಿದೆ, ಬರ್ತೀರಾ ಏನೋ ಅಂತ ಸರ್ ಕೆಲಸಕ್ಕೆ. ಯಾವ ಕಂಪ್ನಿ ಸರ್? ಹಲೋ, ಕೇಳಿಸ್ತಿದ್ಯಾ? ಹಲೋ ಸರ್, ಹಲೋ. ಹಾಂ ಈಗ ಆಫರ್ ಆಗಿದೆ. ಮ್ಯಾನೇಜರ್ ಮಾತಾಡ್ತಿರೋದು, ಸುಬ್ಲಿಂಗಯ್ಯ ಅಂತೇಳಿ. ಅದಕ್ಕೆ ಸರ್, ಈಗ ಅದು ಜಾಯ್ನಿಂಗ್ ಮಾಡಿಸ್ತೀನಿ, ಅದಕ್ಕೆ ಬರ್ತೀರಾ ಏನೋ ಅಂತ ಸರ್. ಈಗ ಈಗಿಲ್ಲ ಸರ್, ನಾವು ಇವಾಗ ಕಡೆ ಇದ್ರೆ ಸರ್ ಏನಿಲ್ಲ, ನೀವು ಇವಾಗ ನಾಳೆ ಅಂತ ಬಂದರೆ ಇವಾಗ ನಾನು ಇಲ್ಲೇ ಇದ್ದೀನಿ ಕಂಪ್ನಿಯಲ್ಲಿ. ಅಂದರೆ ಆ್ಯಕ್ಚುಲಿ ಅದು ಸಂಡೇ ರಜೆ ಇದೆ. ನಾನು ಇವಾಗ ಇಲ್ಲಿರೋದು ನಮ್ಮ ಮುಖಾಂತರ ಹೋದರೆ ನಿಮಗೆ 2000 rupees ಡೆಪಾಸಿಟ್ ಇರುತ್ತೆ. 2000 rupees ಡೆಪಾಸಿಟ್ ಏನು ಇರಲ್ಲ. ನಾಳೆ ಬಂದರೆ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ 2000. ನೀವು ನಾಳೆ ಬಂದು ಜಾಯ್ನ್ ಆದರೆ 2000 rupees ಡೆಪಾಸಿಟ್ ಮಾಡಬೇಕಾಗುತ್ತೆ. ಓಕೆನಾ? ಅಲ್ಲಿ ಕಟ್ಟಬೇಕಾಗುತ್ತೆ ಕಂಪ್ನಿಯಲ್ಲಿ, ಪೇಮೆಂಟ್ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಹೌದಾ? ಇವತ್ತೇನಾದರೂ ಹಾಂ, ನಿಮ್ಮ ಹೆಸರೇನು? ಸಿದ್ಲಿಂಗಯ್ಯ. ಹಾಂ, ಯಾರೋ ಕರೆಕ್ಟಾಗಿ ಮಾತಾಡ್ರೆ. ಕರೆಕ್ಟ್ ಟೈಮ್ ಮಾತಾಡ್ತೀರಾ ಸರ್? ನಾವು ಕರೆಕ್ಟ್ ಟೈಮ್ ಮಾತಾಡ್ತೀವಲ್ಲ. ಹಾಂ ಆಯಿತು, ನಾಳೆ ಕಾಲ್ ಮಾಡಿದ್ರೆ. ನಾಳೆನಾ? ಓಕೆ ಸರ್, ನೀವು ಬಂದು ಕೇಳಿ ಅಲ್ಲಿ ಸಿದ್ಲಿಂಗಯ್ಯ ಅಂತೇಳಿ. ಈಗ ತೊಂದರೆ ಇಲ್ಲ, ನಾನು ರೆಫರ್ ಮಾಡಿ, ಅಲ್ಲ ನೀವು ಬರ್ತೀರ ಅಂದ್ರೆ ಪಕ್ಕ ಅಂದರೆ ನಾನು ಮೇಲ್ ಮಾಡಿರ್ತೀವಿ. ಸರಿ ಸರ್, ಇವಾಗ ಮಾರ್ನಿಂಗ್ ಬರ್ತೀವಿ. ನಾಳೆ ಎಷ್ಟು 2000 ಕಟ್ಟೋದು ನಾವು? ಅಲ್ಲ, ಹಂಗಂತಲ್ಲ, ಅದು ಸ್ಟಾರ್ಟಿಂಗ್ ಜಾಯ್ನಿಂಗ್ ಅಲ್ಲ. ಈಗ ನೀವು ಅಂದರೆ 2 months ಮಾಡಿ ಬಿಟ್ಬಿಡ್ತಿರೋದಲ್ಲ. ಈಗ ನೀವು ಪ್ರಮೋಷನ್ಗೆ ಬೇರೆ ಪೋಸ್ಟ್ ಬೇಕಲ್ಲ ನಿಮಗೆ. ನಾನು ಹೇಳ್ದಲ್ಲ ಆಗ್ಲೇ, ತೊಂದರೆ ಬಂದೆ ಮಾಮೂಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಇದೀನಿ ನಾವು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗಿಂತ ಬೇರೆ ಈಗ ಮೇಂಟೆನೆನ್ಸ್ ಏನೋ ಒಂದು ಬರುತ್ತೆ ನಿಮಗೆ. ನೀವು ಈಗ ಪ್ರೊಡಕ್ಷನ್ಗೆ ಹೋಗ್ತೀನಿ ತೊಂದರೆ ಇಲ್ಲ, ಅಲ್ಲೇ ಹೋಗಿ, ತೊಂದರೆ ಏನಿಲ್ಲ. ಪ್ರೊಡಕ್ಷನ್ಗೆ ಹೋಗ್ತೀನಿ ಅಂತ ತೊಂದರೆ ಇಲ್ಲ, ಪ್ರೊಡಕ್ಷನ್ಗೆ ಹೋಗ್ತೀನಿ, ಅದೇನು ಹೇಳ್ತಿರೋದು ಆಗಲೇ. ಪ್ರಮೋಷನ್ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಲ್ಲ. ಅಂದರೆ ಇವಾಗ ನಾವು ಅಲ್ಲಿ ಪ್ರಮೋಷನ್ ಕೊಟ್ಟರೆ ಮತ್ತೆ ನಾವು ಅಲ್ಲಿ ಕೆಲಸ ಮಾಡಬೇಕು, ಏನು ಯಾವ ಥರ ಅಂತ ಗೊತ್ತಿಲ್ಲ. ಹೇಳ್ಕೊಡ್ತಾರೆ, ಟ್ರೈನಿಂಗ್ ಇರುತ್ತೆ, ಟೆನ್ಷನ್ ಮಾಡಬೇಡಿ, ಅದ್ರ ಮೇಲೆ ಟ್ರೈನಿಂಗ್ ಇರುತ್ತೆ. ಎಲ್ಲ ಕಂಪ್ನಿಯಲ್ಲಿ ಟ್ರೈನಿಂಗ್ ಇರುತ್ತಲ್ಲ ಸರ್, ನಿಮಗೂ ಗೊತ್ತಿರುತ್ತೆ ಟ್ರೈನಿಂಗ್. ನೀವು ಬನ್ನಿ ತಲೆಗೆ. ಸರಿ ಸರ್. ಎಷ್ಟಾಗಿ ಬರ್ತೀರಾ ಏನು ಅಂತ? 9 o'clock. 9 o'clock? ಪಕ್ಕ ಟೋಡನ್ನು ತೊಗೊಂಬನ್ನಿ. ಮತ್ತೆ ಇದು ಇದೆ ನಿಮ್ಮದು ಹಳೇದು ಏನಿದೆ, 2 months ಮಾಡಿದ್ರಲ್ಲ, PF ಕಟ್ ಆಗಿದೆಯಲ್ಲ ಆಗ. PF ಆ ತಿಂಗಳು ಬೇಡ ಮಾಡಿದ್ರೆ ಅಂತಾರಲ್ಲ ಸರ್, ಕಟ್ ಆಗೋದು? ಇಲ್ಲ, ಅದು ಅವ್ರ ಕಡೆ ನಾವು ಮಾಡ್ಕೊಡ್ತೀರಲ್ಲ. ಇದು ಆಕ್ಚುಲಿ ಅದು PF ಬಂದು ನಿಮ್ಗೆ ಹಂಗೆ ಸ್ಟೇ ಆಗಿ 10,000 ಆಗಿದೆ ಈಗ. ಅಂದರೆ PF 10,000 ಅಂದರೆ ನೀವು 5,000 ಪೇ ಮಾಡಿದ್ರೆ ಒಂದು 10,000 ನಿಮ್ಗೆ ಬರುತ್ತೆ. ಅದಕ್ಕಂದ್ರೆ 5,000 ಬರುತ್ತೆ. ಹೌದಾ? ಹಾಂ.
ನಾಳೆ ಬರೋ ಡಾಕ್ಯುಮೆಂಟ್ಸ್ ನಿಂದೆ ತಗೊಂಬರಕ್ ಮತ್ತೆ ಫೇಕ್ ತಗೊಂಬಂದ್ರೆ ಕಷ್ಟ ಆಗುತ್ತೆ ಮತ್ತೆ ನಮ್ದು ಎಲ್ಲಿ ಆಗ್ತದೆ. ಇಲ್ಲ 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 ನಮ್ದೇ ಇಲ್ಲ ಸರ್, ನಮ್ದು IT ಕಂಪ್ಲೀಟ್ ಆಗಿದೆ, PUC ಆಗಿದೆ. ನೀವು ಬನ್ನಿ, ಅವ್ರು ಆದರ್ಶ ಅವ್ರು ಬೇಡ, ನೀವು ಬನ್ನಿ ಸಾಕು. ಹೌದು ನಾನು ಇಬ್ರು ಒಂದಿದ್ದಲ್ಲ ಸರ್ ಕೆಲಸ ಮಾಡ್ತೀನಿ. ಅವ್ರು ರೆಸ್ಪೆಕ್ಟ್ ಇಲ್ಲ ಯಾರ ನೀವು ಅಂದ್ರೆ ಅದು ವ್ಯಾಲ್ಯೂ ಇರಲ್ಲ ನಮ್ಗೆ, ಮರ್ಯಾದೆ ನಮ್ಗೆ ಇಷ್ಟು ದಿನದಿಂದ ಅವರು ಅಲ್ಲ ಗೊತ್ತಾಯ್ತು. ಕೂಡ ಹೇಳ್ಬಿಡ್ತೀನಿ ನಾನು, ಆ ತರ ನಮ್ಗೆ ಫುಲ್ ಇನ್ಫಾರ್ಮೇಶನ್ ಬರುತ್ತೆ. ಬಟ್ ಹೇಳಿದ್ರೆ ಅದು ಮರ್ಯಾದೆ ಇರ್ಬೇಕಲ್ಲ ಅದಕ್ಕೆ. ಅವ್ರಿಗೆ ಯಾರೋ ಆಧಾರ್ ತಕ್ಷಣ ಫೋನ್ ಮಾಡಿದಾರೆ ಅನ್ಕೊಂಡೆ ಹಾ ಹಂಗೆ ಹೇಳ್ತೀನಿ, ಈ ತರ ಮಾತಾಡ್ಬೋದು, ಈ ತರ ಸರ್ವ್ ಫೋನ್ ಮಾಡಿದ್ದೀನಿ. ಅದು ನಿಮ್ಮ ಮರ್ಯಾದೆ ಕೊಡ್ತೀರಲ್ಲ ಅದಕ್ಕೆ. ಆಮೇಲೆ ಹಂಗಂತಲ್ಲ, ಈಗ ಸುಮ್ಮನೆ ಅವ್ರೇನೋ ಮಾತಾಡೋದು ಮತ್ತೆ ಬಂದ್ಬಿಟ್ಟು ಇಲ್ಲಿ ಗಲಾಟೆ ಮಾಡೋದೆಲ್ಲ ಯಾಕೆ, ಅದಕ್ಕೆ ಅಷ್ಟೇ. ನೀವು ಬನ್ನಿ. ಹಂಗೆ ಮಾಡಲ್ಲ ಬಿಡಿ ಸರ್, ನಾನು ಇದ್ದೀನಿ. ಸರಿ ಸರ್, ನೀವಿದ್ರೆ ಓಕೆ. ಅದೇ ನೀವೇನೋ ಕೂಲ ಮಾತಾಡ್ತೀರಾ, ಬನ್ನಿ. ಬೇಕಾದ್ರೆ ನೀವು ಬಂದ್ರು ನೀವು 2000 ಕೊಟ್ಟು ತಗೊಂಬರ್ಬೇಡ, ಆದರ್ಶ 4000 ಹೇಳ್ಬಿಡಿ ಬೇಕಾದ್ರೆ ನಿಮ್ದೆ. ನೀವು ಚೆನ್ನಾಗಿ ಮಾತಾಡ್ರಿ, ನಮ್ಗೆ ಸಾಕು, ಅಷ್ಟೇ ಸಾಕು. ಸರಿ ಸರ್, ಗಣ ಮಠ ಹತ್ರ ಬರ್ತೀನಿ. ಎಷ್ಟೊತ್ತು ಬರ್ತೀರಾ ನೀವು? 9 ಗಂಟೆಗೆ ಬರ್ತೀವಿ ಸರ್. ಅದೇ ನೀವು 9 ಗಂಟೆಗೆ ಬಂದು ನನ್ನ ಕಾಲಿಗೆ ಕನೆಕ್ಟ್ ಆಗಲ್ಲ ಮತ್ತೆ. ನೀವು ಅದಕ್ಕೆ ಏನ ಮಾತಾಡ್ಬೇಕಂದ್ರೆ ಇವಾಗ ಮಾತಾಡ್ಬಿಡಿ, ಏನಾದ್ರು ಡೌಟ್ ಇದೆ ಮತ್ತೆ ನಾಳೆ ನೀವು ಡೈರೆಕ್ಟ್ ಬಂದು ಅಲ್ಲಿ ಸಿದ್ಲಿಂಗ ಅಂತ ಹೇಳಿದ್ರೆ ಅವರೇ ಕಳ್ಸ್ಕೊಡ್ತಾರೆ. ನಾನು ಹೇಳ್ಬಿಟ್ಟು ಹೋಗಿರ್ತೀನಿ ನಿಮ್ಗೆ, ಮೇಲ್ ಇರುತ್ತೆ, ಏನು ಟೆನ್ಷನ್ ಇಲ್ಲ. ಸೆಕ್ಯೂರಿಟಿ ಹೇಳಿದ್ರೆ ಸಾಕು, ಮ್ಯಾನೇಜರ್ ಸಿದ್ಲಿಂಗ ಅಂದ್ರೆ ಸಾಕು. ನಿಮ್ಮಲ್ಲಿ ಫುಲ್ ಎಲ್ಲ ಡೀಟೇಲ್ಸ್ ಏನು ಬೇಕೆಲ್ಲ ಕೊಡ್ತಾರೆ. ನಮ್ದು ಹಳೆ ID ಕಾರ್ಡ್ ಇದೆಯಲ್ಲ ಸರ್, ತಗೊಂಡ್ರೆ ಬಿಡ್ತಾರಲ್ಲ? ಹಳೇದಾಗೋಯ್ತು, ಹೊಸದು ಬೇರೆ ಹಳೇದು ಬೇರೆ. ನೀವು ಹಳೆ ಹೆಂಡ್ತಿನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಹೆಂಡ್ತಿ ಅಂತ ತಿರ್ಗಾಡಕ್ಕಾಗುತ್ತೆ, ಆಗಲ್ಲ ತಾನೇ. ಹೊಸ ಹೆಂಡ್ತಿ ಬೇರೆ ಹಳೆ ಹೆಂಡ್ತಿ. ಜೀವನದಲ್ಲಿ ಒಂದಲ್ಲ ಸರ್, ಅಲ್ಲ ಸರ್ ಮದುವೆ ಆಗೋಲ್ಲ. ಅಲ್ಲಲ್ಲ, ಜೀವನದಲ್ಲಿ ಮದುವೆ ಆಗ್ಬಿಟ್ಟು ಹೊಸ ಹೆಂಡ್ತಿ ಮದುವೆ ಆಗಿರ್ತೀನಿ ನೀನು. ಹಾ, ಈಗ ನಿನ್ ಫಸ್ಟ್ ಮದುವೆ ಆಗಿರುತ್ತೆ, ಮತ್ತೆ ಆ ಮದುವೆ ಏನೋ ಆಗಿರೋ ಡೈವರ್ಸ್ ಆಗಿರುತ್ತೆ, ಮತ್ತೆ ನೀನು ಇನ್ನೊಂದು ಹೊಸ ಮದುವೆ ಮಾಡ್ಕೊಂತೀಯ. ಹಳೆ ಅಲ್ಲಿ ಹೋಗ್ತಿರ್ತೀಯ, ಯಾರೋ ಹೋಗ್ಬಿಟ್ಟು ಆ ಹೆಂಡ್ತಿ ನಾನು ಹೆಂಡ್ತಿ ಅಂತ ಹೇಳಕ್ಕಾಗ್ತಾ? ಡೈವರ್ಸ್ ಆಗುತ್ತೆ ಜೀವನದಲ್ಲಿ ಒಂದೇ ಸರಿ ಆಗೋದು. ಸರಿ ಸರ್, ಆಯ್ತು ಸರ್, 9 ಗಂಟೆಗೆ. ಬರ್ತೀರ ತಾನೆ, ಅದಕ್ಕೆ ಕನ್ಫರ್ಮ್ ಮಾಡಕ್ಕೆ. ಮತ್ತೆ ನಾನು ಬರ್ಲಿಲ್ಲ ಅಂದ್ರೆ ನಿಮ್ PF ಅಮೌಂಟ್ ಏನಿಲ್ಲ ಎಲ್ಲ ಸ್ಟಕ್ ಆಗುತ್ತೆ ನಿಮ್ಮ ಅಕೌಂಟಿಂದ, ಮತ್ತೆ ಅಮೌಂಟ್ ಕಟ್ ಆಗುತ್ತೆ. ಹಾಗೆ ನಾನು ಮೇಲ್ ಮಾಡ್ಬಿಡ್ತೀನಿ, ಬರ್ತೀರ ಪಕ್ಕ. ಅವನ್ನ ಕೇಳ್ತೀನಿ ಸಂಜೆ ಸರ್. ಹಾ ಕೇಳಿ ಮತ್ತೆ ಅವರು ಸುಮ್ಮನೆ ಬೈಬಿಟ್ಟವ್ರು. ಸರಿ ಸರ್, ಓಕೆ. ಲೈನಲ್ಲಿ ಇಲ್ಲ? ಲೈನಲ್ಲಿ ಇದೆ ಸರ್. ಲೈನಲ್ಲಿ ಇರ್ತೀನಿ, ಕೇಳ್ಬಿಡಿ, ಕನ್ಫರ್ಮ್ ಮಾಡಿ. ಮತ್ತೆ ಅವ್ರು ಬೈದ್ಬಿಟ್ಟವ್ರು, ನನಗೆ ಫುಲ್ BP ಬಂದು ನಮಗೆ ಗೊತ್ತಲ್ಲ, ಸುಮ್ಮನೆ ಯಾಕೆ. ಕೇಳಿ ಕೇಳಿ ಕೇಳಿ. ಅದಕ್ಕೆ ನೀವು ಮಾತಾಡಿದ ನೀವು ಮರ್ಯಾದೆ ಹೆಂಗ್ ಕೊಡ್ತಾ ಹೇಳಿ. ನಾವು ಮರ್ಯಾದೆ ಅನ್ಸ್ಕೊಡೋ ಮನೆ ಕಡೆಯಿಂದ ಬಂದವರು. ಸರಿ, ನೀವು ಮಾತಾಡಿ. ಹಲೋ ಹಲೋ, ಹೇಳಿ ಸರ್. ಮತ್ತೆ ನಾವು ಬಿಟ್ಟೋಗಿರೋ ಹುಡುಗರು ಕರೆಕ್ಟಾಗಿ ಒಂದು 7-8 ಜನ ಇದ್ದೀವಿ ಸರ್ ನಾವು. ಅವರೆಲ್ಲ ಬೇಡ, ಈಗ ಆದರ್ಶ ಅವರೆಲ್ಲ ಸುಮ್ಮನೆ ನೋಡಿ, ಅವ್ರು ಏನಾನ ಮಾತಾಡ್ತಾರೆ, ಯಾಕೆ ಸುಮ್ಮನೆ ಸರ್. ನಾನು ಅವರು ಇಬ್ಬರು ಒಂದೇ ಸರ್ ಕೆಲಸ ಮಾಡೋದು ಮನೆಯಲ್ಲಿ. ಅವ್ರ ಮನೇಲಿ ನನ್ನ ಕಳ್ಸಲ್ಲ, ನಾನು ಎಲ್ಲ ನಮ್ಮ ಮನೆ ಪಕ್ಕ ಇರೋದು. ನಾನು ಹೇಳೋದು ಕೇಳಿ, ಜೀವನದಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಪ್ಲಾನ್ ಇರ್ಬೇಕು. ಈಗ ನೀನ್ ಮಾಡಿದ್ ಅವ್ರು ಕೊಡ್ತೀರಾ? ಇಲ್ಲ ತಾನೆ, ಅವ್ರು ಮಾಡಿದ್ ನಿಮ್ಗೇನು ಕೊಡಲ್ಲ. ಇಬ್ರು ಒಂದೇ ಮನೆ. ನಾನು ಲೋಕಲ್ ಅಲ್ಲೇ ಫಸ್ಟ್ ಕೆಲಸ ಮಾಡ್ತಾ ಇದ್ದೀವಿ. ಸರಿ, ನೀವು ನೋಡಿ, ಯಾಕೆ ಸುಮ್ಮನೆ ಈಗ ಒಂದು ಕೆಲಸ ಮಾಡಿ, ನೀವು ಬೇಡ ಬಿಡಿ, ಯಾಕೆ ಸುಮ್ಮನೆ ನಾವು ಹೇಳಕ್ಕಾಗಲ್ಲ. ಈಗ ನನ್ಗೆ ಮರ್ಯಾದಿಲ್ಲ ಅಂದ್ಮೇಲೆ ಬೇಡ, ಯಾಕಂದ್ರೆ ರೆಕಾರ್ಡ್ ಆಗ್ತಾ ಇರುತ್ತೆ. ನಾವು ಮಾತಾಡೋದು ಏನಿರೋ ನಮ್ಮ ಕಂಪ್ನಿಯಲ್ಲಿ ರೆಕಾರ್ಡ್ ಆಗುತ್ತಲ್ಲ, ಅವ್ರು ನೋಡ್ತಾರೆ. ಅಂತವ್ರನ್ನೆಲ್ಲ ಏನ್ ಕಟ್ಕೊಂತೀರಾ ಅಂತಾರೆ. ನಂಗೆ ಅರ್ಥ ಆಗ್ತಿದೆ ನಿನ್ ಕಷ್ಟ. ನೀವು ಬನ್ನಿ, ನಾನು ಮಾಡ್ಕೊಡ್ತೀನಿ, ತೊಂದರೆ. ನೀವು ಬನ್ನಿ, ಆರಾಮ ಮಾಡ್ಕೊಡ್ತೀನಿ. ನೋಡಿ, ಮೊನ್ನೆ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಬರ್ತಿತ್ತು ಸ್ಯಾಲ್ರಿ? ಸರ್ 13,000. ಹಾಂ, 13,000 ಸರ್. ಟೆನ್ಷನ್ ಬೇಡ, ಬನ್ನಿ. ನಮ್ದೇನೋ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ನಾವು ಟೆನ್ಷನ್ ಬೇಡ. 18 ಮಾಡ್ಕೊಡೋಣ, ಬನ್ನಿ. ನಮ್ಮನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಸಾಕು. ಹ್ಞೂ ಸರ್, ಮಾರ್ನಿಂಗ್ ಬರ್ತೀನಿ ಸರ್. ಮತ್ತೆ ನೋಡ್ಕೊಳ್ಳೋದಂದ್ರೆ ಗೊತ್ತಾಯ್ತಲ್ಲ. ಇನ್ನು ಹೆಂಗೆ ಹೇಳಿ ನೋಡ್ಕೊಳ್ಳೋಣ ಅಂದ್ರೆ ಹಿಂಗೆ ನಮ್ಮ ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ 18 ಮಾಡೋಣ ಅಂತ ಹೇಳ್ತಿರೋದು ನಾನು. ಈಗ 13 ಬರ್ತಿತ್ತಲ್ಲ ನಿಮಗೆ, 18,000 ಮಾಡೋಣ ಅಂತ ಅಮೌಂಟ್. ಸ್ಯಾಲ್ರಿ ಎಷ್ಟು ಬರ್ತಾ ಇದೆ, ಏನು ಕತೆ ಅಲ್ಲಿ? ಫಸ್ಟು 13,000 ಕೊಡ್ತಾ ಇದು. ಅದನ್ನೇ ಹೇಳ್ತಿರೋದಪ್ಪ. ಎಷ್ಟು ಕೊಡ್ತೀರಿ ನಿಮ್ಗೆ ಮುಂಚೆ? 13,000. 13,000 PF ಎಲ್ಲ ಕಟ್ಟಾಗಿ? ಅದೇ PF ಎಲ್ಲ ಕಟ್ಟಾಗಿ ಸರ್, ಕೈ ಬರ್ತಿದೆ ಅಷ್ಟೇ. PF ಎಲ್ಲ ಸೇರಿ ಎಷ್ಟು ಬರ್ತಿತ್ತು? ಅದೇ PF ಎಲ್ಲ ಸೇರ್ತಾರೆ ಇನ್ನೆಲ್ಲಿ ಸರ್. ಅವರು 3 ತಿಂಗಳು 6 ತಿಂಗಳು ಆಗೋವರೆಗೂ PF ದುಡ್ಡು ಬರಲ್ಲ. ಮತ್ತೆ ಅಲ್ಲೇ 6 ತಿಂಗಳು ಮಾಡ್ತಂದ್ರೆ ಆವಾಗ ಕೌಂಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ಅದನ್ನೇ ಹೇಳ್ತಿರೋದು, ಬರಲ್ಲ, ಯಾವ್ದು ಬರಲ್ಲ. ನಾನು ಅದನ್ನೇ ನಿಮ್ಗೆ ಹೇಳ್ತಿರೋದು. 10,000 PF ಅಮೌಂಟ್ ಇದೆ. 10,000 PF ಅಮೌಂಟ್ ಅಲ್ಲಿ 5,000 ನಾವು ತಗೊಂಡ್ಬೇಕಾಗುತ್ತೆ. 5,000 ನಿಮ್ಗೆ ಕೊಡ್ತೀರಿ. ಅರ್ಥ ಆಗ್ತಿದ್ಯಾ?
ಸ್ಟ್ರೈಟ್ ಆಗಿ ಹೋದ್ರೆ ಆಗಲ್ಲ, ನೀವು ಸ್ಟ್ರೈಟ್ ಆಗಿ ಹೋದ್ರೆ ಆಗಲ್ಲ, ಅರ್ಥ ಆಯ್ತು ಅಂದನ. ನೀನ್ ನಾನು ನೋಡ್ಕೊಂಡ್ರೆ ಗೊತ್ತಾಯ್ತಲ್ಲ, ನೀನ್ ನಾನು ನೋಡ್ಕೊಂಡ್ರೆ ನಾನು ಮಾಡ್ಕೊಡ್ತೀನಿ, ಎಲ್ಲ ತೊಂದರೆ ಇಲ್ಲ. 18,000 ಬೇಕಾದ್ರೆ ಮಾಡ್ಕೊಡ್ತೀನಿ, ನಾನು ನೋಡ್ಬೇಕಾಗುತ್ತೆ, ನೋಡ್ತೀಯಲ್ಲ. ಹಾ ಅಲ್ಲ ನೋಡೋದಲ್ಲ, ನೋಡೋದ್ರೆ ಹೆಂಗಂತ ಅರ್ಥ ಆಯ್ತಲ್ಲ. ಆ ಥರ ಮಾತ್ರ ನಾವೇನಂದ್ರೆ ಹಾ ಹೇಳಿ. ಎಂತ ಇಲ್ಲ, ಸುಮ್ಮನೆ ಹಿಂಗೆ ಸರ್ ನಾನು ಮಾರ್ನಿಂಗ್ ಅವ್ನು ಕರ್ಕೊಂಡು ಸರ್. ಹಾ ಹೇಳಿ. ಮಾರ್ನಿಂಗ್ ಅವ್ನು ಕರ್ಕೊಂಡು ಹಾ ಕಂಪ್ನಿ ಹತ್ರ ಬರ್ತೀನಿ ಸರ್. ಪಕ್ಕ ಬರ್ತೀರ ತಾನೇ? ಯಾಕಂದ್ರೆ ಅವನಿಗೆ ಡೈರೆಕ್ಟ್ ಆಗಿ ನಾನು ಅವ್ನ ಫೋನ್ ತೆಗೆದು ರಿಸೀವ್ ಮಾಡ್ತಾ ಇಲ್ಲ, ಬರ್ತಾ ಇರಬೇಕು. ಅವನ್ನ ಕೂರ್ಸ್ಬಿಟ್ಟು ನೀರಾಗಿ ಈ ಥರ ಐತೆ, ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡ್ಬರ್ತೀನಿ. ಕನ್ಫರ್ಮ್ ಹೇಳ್ಬಿಡೋದು ಸರ್, ನಾನು ಬರ್ತೀನಿ ಕನ್ಫರ್ಮ್ ಹೇಳ್ಬಿಟ್ಟು ಮತ್ತೆ ಮಾರ್ನಿಂಗ್ ಸರ್ ಬರೋಕ್ಕಾಗಲ್ಲ ಅಂತ ಹೇಳೋದು ಅದು ತಪ್ಪು. ಅದು ಬರ್ತೀನಿ ಅಂತ ತಪ್ಪ. ಅದು ಫಸ್ಟು ಅದು ಪಕ್ಕ ಕನ್ಫರ್ಮ್ ಆಗಿರ್ಬೇಕು. ನೀವು ಕನ್ಫರ್ಮ್ ಮಾಡ್ಕೊಂಡು ನಂಗೆ ಫೋನ್ ಮಾಡಿ. ಇವಾಗ ಏನು ಕೆಲಸ ಮಾಡ್ತೀರಿ ನೀವು? ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ? ಬೇರೆ ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಸರ್ ನಾನು. ಮತ್ತೆ ಈಗ ಯಾಕಂದ್ರೆ ಅದನ್ನು ಕೇಳ್ತಾರೆ, ಯಾಕೆ ಇಷ್ಟು ದಿನ ಬಿಟ್ಬಿಟ್ಟು ಯಾಕೆ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ, ಅದಕ್ಕೆ ಅಲ್ಲ ಸರ್. ಅಂದರೆ ಮೋಟ್ರು ಈಗ ವೆಲ್ಡಿಂಗ್ ಬರುತ್ತಲ್ಲ, ಬೋರ್ದು ಮೋಟ್ರ್ ಬರ್ತಲ್ಲ ಸರ್. ಏನು ಮೋಟ್ರು? ಅದೇ ಸರ್, ಓಸ್ ಮೋಟ್ರ್ ಬರುತ್ತಲ್ಲ ಬೋರ್ಗಳು. ಏನು ಓಸು ಏನು ಮೋಟ್ರ್ ಗೊತ್ತಾಗಿಲ್ಲ. ಬೋರಲ್ಲಿ ಇರ್ತಾರ ಸರ್. ಬೋರ್ ಗಾಡಿ ಇಂಜಿನ್ ಬೋರಾ? ಅದಲ್ಲ ಈ ಓಸ್ ಮೋಟ್ರ್ ಬರುತ್ತಲ್ಲ, ಎಲ್ಲ ಪಾಸ್ ಆಗಿಲ್ಲ. ಜೀಪ್ ಬರ್ತಲ್ಲ ಸರ್, ಓಸ್ ನೋಡ್ರಿ ಜೀಪು. ಇವಾಗ ನಿಮ್ಗೆಲ್ಲ ಲೋಕಲ್ ಅಲ್ಲಿ ದೊಡ್ಡ ಮೋಟ್ರ್ ಇದಿಲ್ಲ ಅಂದ್ರೆ ಮಾಮೂಲಿ ಓಸ್ ಬಿಟ್ಕೊಂಡು ನೀರು ಬಿಟ್ಕೊಂತಾರಲ್ಲ ತೊಡಗಿಗೆ. ಹಂಗೆ ಹೇಳ್ಬೇಕು, ನೀವು ವ್ಯವಸಾಯ ಮಾಡೋ ಮೋಟ್ರು ಅಂತ ಹೇಳ್ಬೇಕು. ನೀವು ಮೋಟ್ರ್ ಅಂದ್ರೆ ನಂಗೆ ನಗು ಬರ್ತಾ ಇದೆ. ಯಾಕಂದ್ರೆ ನಮ್ಮ ಮೋಟ್ರು ನಾವು ಡಬಲ್ ಮೀನಿಂಗ್ ಮಾತಾಡ್ತೀರ ಮೋಟ್ರು. ನಗು ಬರ್ತೀವಿ ನೀವು ಹೇಳ್ತೀರ ಮೋಟ್ರಿಗೆ. ಹೋಗಪ್ಪ, ನೀವು ಹಂಗೆ ಹೇಳ್ಬೇಕಲ್ಲ, ವ್ಯವಸಾಯ ಮಾಡೋ ಮೋಟ್ರು ತಾನೇ ಓಸ್ ಮೋಟ್ರು. ದಿನಕ್ಕೆ ನಾವು 1,500 2,000 ಮಾಡ್ಕೊಂತೀವಿ. ಎಷ್ಟು? 1,500 2,000 ಒಂದು ದಿನಕ್ಕೆ. ಈ 1,000 ಅಲ್ಲ, ನೀವು 1,000 2,000 ನಾನೇ ಬಂದ್ಬಿಡ್ತೀನಲ್ಲ ರೀ. ಹೆಂಗೆ ಹೇಳ್ರಿ, 2,000 ಏನಾಗೋಯ್ತು? ಆಗೋಯ್ತು 60,000. ಅಲ್ಲೇ ಚೆನ್ನಾಗಿ ದುಡಿದಿರಲ್ಲ, ಮತ್ತೆ ಇಲ್ಲೇನು ಬಿಡ್ತೀರ ನೀವು? ಸರ್ ಕಂಪ್ನಿ ಎಲ್ಲ ಅಂದ್ರೆ ಅದೊಂದು ರೆಸ್ಪೆಕ್ಟ್ ಅಲ್ಲ ಸರ್ ನಮಗೆ. ರೀ ಸುಮ್ಮನೆ ಅಲ್ಲೇ ರೆಸ್ಪೆಕ್ಟ್. 60,000 ಇವಾಗ ಇದೊಂದು ಸೀಸನ್ ಸರ್ ಇದು. ಇವಾಗ ನೀರಾವರಿ ಇರಲ್ಲ, ಬೋರ್ಗಳೆಲ್ಲ ನೀರು ಖಾಲಿ ಆಗ್ಬಿಡ್ತದೆ. ಮೋಟ್ರ್ ಸುಟ್ಟೋದ್ರೆ ನಮಗೆ ಅಲ್ಲ ಅರ್ಥ ಆಯ್ತು. ಆ ಲೆಕ್ಕಕ್ಕೆ ಇವಾಗ ಅಮ್ಮಮ್ಮ ನಾನ್ ಮಾಡಿದ್ರೆ ಒಂದು 30,000 ಕೊಡ್ತಾ ನನಗೆ. ನಾನ್ ನೋಡಿ ಅವ್ರ ಕಾಲ ಇವ್ರ ಕಾಲ ಹಿಡಿದು ಸೇರಿ ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳ್ಬೇಕು. ನೀವು ಹೋಗಿ ಅದೇನೋ ಮೋಟ್ರ್ ಒಳಗಡೆ ಬಿಟ್ಟು ಈಚೆ ತಿರುಗಿ ಮುಗಿದೋಯ್ತು ನೋಡ್ದಾ. ಮೋಟ್ರ್ ಬಿಟ್ಟು ಮೋಟ್ರ್ ಎತ್ತೋಕೆ ದಿನಕ್ಕೆ 2,000 ಅಂತ ಆಗೋಯ್ತು. ಲಕ್ಷ ಎಷ್ಟು 60,000 ದುಡಿತೀರಾ. 10,000 ಅದು ಇದು ಖರ್ಚು ಮಾಡ್ರು 50,000 ನಿಮ್ಗೆ. ನೀವೇ ಮೇಲಲ್ರಿ ನಮ್ಗೆನಾ ಅಂತ. ನಿಮ್ದೇ ಜೀಪ್ ಇದೆಯಾ? ಇಲ್ಲ ಸರ್, ನಮ್ಮ ಅಂಕಲ್ ಅವ್ರದ್ದು. ಮಾವ ನಾವು ಒಂದು 2-3 ಹೋಗ್ತೀರಿ ಹುಡುಗರು. ದಿನಕ್ಕೆ ಒಂದು 6 ಪಾಯಿಂಟ್ 7 ಪಾಯಿಂಟ್ 8 ಪಾಯಿಂಟ್ ಮಾಡ್ತೀನಿ. ಚೆನ್ನಾಗಿ ದುಡಿತಾ ಇರಲ್ಲ ಏನ್ ಮತ್ತೆ. ನಿಮ್ಗೆ ರೆಸ್ಪೆಕ್ಟ್ ಬೇಕೀಗ, ದುಡ್ಡು ಬೇಡ. ರೆಸ್ಪೆಕ್ಟ್ ಬೇಕು, ದುಡ್ಡು ಬೇಡ. ರೆಸ್ಪೆಕ್ಟ್ ಬೇಕು, ದುಡ್ಡು ಬೇಕು. ಯಾಕಂದ್ರೆ ನಾವು ಕಂಪ್ನಿಗೆ ಬರೋದೇನಕ್ಕೆ ಒಂಥರ ಕಂಪ್ನಿಗೆ ಇವಾಗ ಮಾಮೂಲಿ ಕೂಲಿ ಕೆಲಸ ಮಾಡಿ 10,000 ಎಲ್ಲ ತಿಂಗಳಿಗೆ 20 ಸಲ 30,000 ಸಂಪಾದನೆ ಮಾಡೋದು ವ್ಯಾಲ್ಯೂ ಇರಲ್ಲ. ಅದೇ ಒಂದು ಕಂಪ್ನಿಗೆ ಹೋಗ್ತಾ ಇದ್ದಾನೆ ಅಂದ್ರೆ, ಒಂದು ID ಕಾರ್ಡ್ ಹೋಗ್ತಾ ಇದ್ದಾನೆ ಅಂದ್ರೆ, ಒಂದು ಜಾಬ್ ಅಲ್ಲಿ ಇದ್ದಾನೆ, ಒಂಥರ ಗೌರವ ಅಲ್ಲ. ಕರೆಕ್ಟ್ ಬಿಡಿ. ಹೆಣ್ಣು ಕೊಡ್ತಾರೆ. ಮದುವೆ ಆಗಿದೆ ನಿಮ್ಗೆ? ಇಲ್ಲ. ಸರಿ, ಕೆಲಸ ಮಾಡಿ ಕಂಪ್ನಿಯಲ್ಲಿ ನಾನು ಲೈಫ್ ಸೆಟ್ಲ್ ಮಾಡ್ತೀನಿ. ಕಂಪ್ನಿಗೆ ಬನ್ನಿ, ಲೈಫ್ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಮೋಟ್ರ್ ಬಿಡಕ್ಕೆ ಹೋಗಿರ. ಮೋಟ್ರ್ ಅವಾಗ ಬಿಡೋದು ಇಲ್ಲೇ ಇರುತ್ತಲ್ಲ ಸರ್ ಪಕ್ಕ. ಮದುವೆ ಅಲ್ಲ, ಮದುವೆ ಆದ್ರೆ ಮೋಟ್ರ್ ಬಿಡೋದು ಇದ್ದೇ ಇರುತ್ತೆ. ನೀವು ಖಾಲಿ ಮನೆಗೆ ಬಿಡ್ಬಿಡ್ರಿ, ಇವಾಗ ಮುಂಚೆನೆ ಕಷ್ಟ. ಇಲ್ಲಿ ನಾನು ಹೇಳೋ ಅರ್ಥ ಆಗುತ್ತೆ ಅನ್ಕೊಂತೀನಿ. ಮೀನಿಂಗ್ ಡಬಲ್ ಮೀನಿಂಗ್ ಅಲ್ಲಿ ಇಲ್ಲ, ಯಾಕಂದ್ರೆ ನಂಗೆಲ್ಲ ಹೇಳಕ್ಕಾಗಲ್ಲ, ರೆಕಾರ್ಡ್ ಆಗ್ತಾ ಇರುತ್ತೆ ಕಾಲ. ಓಕೆನಾ? ಓಕೆಪ್ಪ, ಆರಾಮಾಗೆ ನಂಗೆ ಕನ್ಫರ್ಮ್ ಮಾಡಿ. ಮಾರ್ನಿಂಗ್ ಬರ್ಬೇಕಾದ್ರೆ ನಿಮ್ಗೆ ಕನ್ಫರ್ಮ್ ಆಗಿ ಹೇಳ್ತೀನಿ ಸರ್. ಓಕೆಪ್ಪ, ಓಕೆ. ಯಾಕಂದ್ರೆ ಇವಾಗ ಹೇಳ್ಬಿಡೋದು ಕನ್ಫರ್ಮ್ ಸರ್ ಬರ್ತೀನಿ. ಇಲ್ಲ, ಸಂಜೆ ನಂಗೆ ಒಂದು 5-6 ಗಂಟೆ ಒಳಗಡೆ ಕನ್ಫರ್ಮ್ ಮಾಡಿ. ಸರಿ ಸರ್. ಮತ್ತೆ ಯಾಕಂದ್ರೆ ಸುಮ್ಮನೆ ನೀವು ಮೋಟ್ರ್ ಬಿಡಕ್ಕೆ ಮತ್ತೆ ನೀವು ನಂಗೆ ಕಷ್ಟ ಆಗುತ್ತೆ. ಮತ್ತೆ ಯಾರೋ ಮೋಟ್ರ್ ಬಿಡಕ್ಕೆ ಕರ್ಬಿಡೋದು, ಆ ಕಡೆ ಹೊರಟೋಗೋದು. ನಂಗೆ ಹೊರಟೋದೆ ಮೋಟ್ರ್ ಬಿಡಕ್ಕೆ. ಆಮೇಲೆ ಮತ್ತೆ ನಾನು ಯಾವ ಮೋಟ್ರ್ ಇಲ್ಲಿ ಹುಡ್ಕಾಡಿ ಬೇರೆ. ನಾನು ಮಾರ್ನಿಂಗ್ ಏನಂತಂದ್ರೆ ನಾನು 8 ಬರುತ್ತೆ ಟೈಮಿಂಗ್. ನಾನು ಆ ಥರ ಅವ್ನು ಬರ್ತಾರಂದ್ರೆ ನಾನು ಕನ್ಫರ್ಮ್ ಮಾಡಿ ಬರ್ತಾ ಇದ್ದೀವಿ ಬರ್ತೀನಿ ಅಂತ ಹೇಳ್ಬಿಡ್ತೀನಿ. 5 ಗಂಟೆ ಕನ್ಫರ್ಮ್ ಮಾಡಿ. 1 hour ಟೈಮ್ ಇರುತ್ತೆ. ಓಕೆನಾ? ಓಕೆ, ಡನ್. ಓಕೆಪ್ಪ. ಓಕೆ, ಸರಿ, ಥ್ಯಾಂಕ್ ಯು ಸರ್. ಓಕೆ.